Welcome to Sunmark classes. Good evening, my dear students. Today's topic is algebraic expression, ಬೀಜೋಕ್ತಿಗಳು. ಸೊ ಇವತ್ತು ನಾವೇನ್ ಮಾಡೋಣ, ಈ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್, ಈ ಬೀಜೋಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಬಿಫೋರ್ ಕೆಲವೊಂದು ಬೇಸಿಕ್ಸ್ಗಳು ನೀವು ಈಗಾಗಲೇ ಕಲ್ತಿರ್ತೀರಾ. 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಕೆಲವೊಂದು ಬೇಸಿಕ್ಸ್ ಗಳನ್ನ ತಿಳ್ಕೊಂಡಿರ್ತೀರಾ. ಸೊ ಅದನ್ನ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಡು, ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾವೇನ್ ಮಾಡೋಣ, MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಫಸ್ಟ್ ಮೊದಲನೇದಾಗಿ ಬೀಜೋಕ್ತಿಗಳು ಅಲ್ವಾ. ಸೊ ಬೀಜೋಕ್ತಿಗಳು ನೀವು ಈಗಾಗಲೇ ರೇಖಾತ್ಮಕ ಸಮೀಕರಣಗಳು ಕಲ್ತಿದ್ದೀರಾ. ಸೊ ಲೀನಿಯರ್ ಈಕ್ವೇಶನ್ಸ್. ಸೊ ಈಕ್ವೇಶನ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್. ಸೊ ಏನು ಇಲ್ಲಿ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಇದೊಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್. ಸೊ ಇದೇನು ಒಂದು ಗಣಿತದ ವ್ಯಾಖ್ಯೆಗಳು ಅಂತ ಹೇಳ್ಬೋದು. ಸೊ ಇದಕ್ಕೆ ಯಾವುದೇ ರೀತಿಯ ಕಂಡೀಷನ್ಸ್ ಇರೋದಿಲ್ಲ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಬೀಜೋಕ್ತಿಗಳು ಅಂತ ಕರಿತೇವೆ. ಅದೇ ಇಕ್ವೇಶನ್ಸ್ ಅಂದ್ರೆ ಏನಾಗಿರುತ್ತೆ? ಇದಕ್ಕೊಂದು ಕಂಡೀಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 2x + 3 which is equal to 0. ಸೊ ಇದು ಒಂದು ಈಕ್ವೇಶನ್ ಅಂತ ಹೇಳ್ಬೋದು. ಸೊ ಇಲ್ಲಿ x ಗೆ ಯಾವುದೋ ಒಂದು ಬೆಲೆಯನ್ನ ಹಾಕಿದಾಗ ನಿಮ್ಗೆ ಏನ್ ಸಿಗುತ್ತೆ? ಈಕ್ವಲ್ ಟು 0. ಸೊ ಇಲ್ಲಿ 2 ಗೆ -3/2 ಅನ್ನ ಹಾಕಿದಾಗ ನಿಮ್ಗೆ ಏನಾಗುತ್ತೆ? ಈ ಈಕ್ವೇಶನ್ 0 ಬರುತ್ತೆ. ಸೊ ಇದಕ್ಕೊಂದು ಕಂಡೀಷನ್ಸ್ ಇರುತ್ತೆ. ಬಟ್ ಬೀಜೋಕ್ತಿಗಳು ಇದು ಏನು? ಕೇವಲ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದರ ವ್ಯಾಖ್ಯಾನವನ್ನ ಹೇಗೆ ಹೇಳ್ತಾರೆ? ಎಕ್ಸ್ಪ್ರೆಷನ್ ಈಸ್ ಎ ಕಾಂಬಿನೇಷನ್ ಆಫ್ ನಂಬರ್ಸ್, ವೇರಿಯೇಬಲ್ಸ್ ಅಂಡ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ such as plus, minus, into, divided that represents the value. ನೋಡಿ, for example 3x square. So 3x square plus 4x minus 5. ಸೊ ಇದು ಏನಾಗಿರುತ್ತೆ? ಒಂದು ಕಾಂಬಿನೇಷನ್ ಆಫ್ ನಂಬರ್ಸ್, ವೇರಿಯೇಬಲ್ಸ್ ಅಂಡ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಸೊ ಇಲ್ಲಿ 3, 4, 5 ಏನಾಗಿರುತ್ತೆ? ಒಂದು ನಂಬರ್ಸ್, ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಎಕ್ಸ್ ಸ್ಕ್ವೇರ್, ಎಕ್ಸ್, ದೀಸ್ ಆರ್ ದಿ ವೇರಿಯೇಬಲ್ಸ್. ಸೊ ಏನಾಗ್ತಾ ಇರುತ್ತೆ? ಇದು ಚೇಂಜ್ ಆಗ್ತಾ ಇರುತ್ತೆ. ವ್ಯಾಲ್ಯೂಸ್ ಏನಾಗುತ್ತೆ? ಡಿಫರ್ಸ್. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಬೀಜೋಕ್ತಿಗಳು ಅಂತ ಹೇಳ್ತೇವೆ. ಸೊ ಇನ್ ಕನ್ನಡ ಒಂದೇ ಅಥವಾ ಅದಕ್ಕಿಂತ ಹೆಚ್ಚು ಪದಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳಿಂದ ಜೋಡಿಸಲ್ಪಟ್ಟಿರುವ ಒಂದು ಗಣಿತದ ರಚನೆಯಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ನೀವು ಈ ಒಂದು ಬೀಜೋಕ್ತಿಗಳ ಸಂಬಂಧಪಟ್ಟ ಹಾಗೆ ಟೈಪ್ಸ್ ಅನ್ನ ಕಲ್ತಿದ್ದೀರಾ ಅಲ್ವಾ. ಸೊ ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್, ಬೀಜೋಕ್ತಿಗಳ ವಿಧಗಳನ್ನ ಕಲ್ತಿರ್ತೀರಾ. ಸೊ ಮೋನೋಮಿಯಲ್ಸ್, ಬಯನೋಮಿಯಲ್ಸ್, ಟ್ರೈನೋಮಿಯಲ್ಸ್, ಏಕಪದೋಕ್ತಿಗಳು, ದ್ವಿಪದೋಕ್ತಿಗಳು ಮತ್ತು ತ್ರಿಪದೋಕ್ತಿಗಳು. ಸೊ ಯಾವ ಒಂದು ಎಕ್ಸ್ಪ್ರೆಷನ್ ಕೇವಲ ಒಂದೇ ಒಂದು ಟರ್ಮ್ ಇರುತ್ತೋ ಸೊ ಅದನ್ನ ಏನಂತ ಹೇಳ್ತೇವೆ? ಮೋನೋಮಿಯಲ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ 3x ಅನ್ನ ತಗೊಳ್ಳಿ. ಸೊ ಇದೇನಿರುತ್ತೆ? ಕೇವಲ ಒನ್ ಟರ್ಮ್ ಇರುತ್ತೆ. ಸೊ ಇಫ್ ದ expression containing only one terms, we call this as an monomial. So for example 4x + 3. ಸೊ ಇದು ಎಷ್ಟಿದೆ? 2 ಪದಗಳನ್ನ ಒಳಗೊಂಡಿದೆ. ಇಂತಹ ಒಂದು ಎಕ್ಸ್ಪ್ರೆಷನ್ ಅನ್ನ ಏನಂತ ಹೇಳ್ತೇವೆ ನಾವು? ಬೈನೋಮಿಯಲ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ 6x square + 2x - 3. ಸೊ ಇದೇನಿದೆ? 3 ಪದಗಳನ್ನ ಒಳಗೊಂಡಿದೆ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಟ್ರಯನೋಮಿಯಲ್ ಅಂತ ಕರಿತೇವೆ. ಸೊ ಸಾಮಾನ್ಯವಾಗಿ ಏನ್ ಹೇಳ್ತೇವೆ? 2ಕ್ಕಿಂತ ಹೆಚ್ಚು ಪದಗಳನ್ನ ಒಳಗೊಂಡಿರುವ ಬೀಜೋಕ್ತಿಗಳನ್ನ ಏನಂತ ಹೇಳ್ತೇವೆ ನಾವು? ಪಾಲಿನೋಮಿಯಲ್ಸ್ ಅಥವಾ ಬಹುಪದೋಕ್ತಿಗಳು ಅಂತ ಹೇಳ್ತೇವೆ. ಸೊ ಈ ರೀತಿಯ ಬೀಜೋಕ್ತಿಗಳ ವಿಧಗಳನ್ನ ಕೂಡ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ಸೊ ಒಂದ್ಸಲ ಏನ್ ಮಾಡ್ತೇವೆ ನಾವು? ರಿವೈಸ್ ಮಾಡ್ಕೊಡ್ತಾ ಇದ್ದೇನೆ. ಸೊ ಅದೇ ರೀತಿ ಬೀಜೋಕ್ತಿಗಳ ಅಪವರ್ತನಗಳನ್ನ ಕಲ್ತಿರ್ತೀರಾ. ಫಾರ್ ಎಕ್ಸಾಂಪಲ್ 3x square + 4xy. ಸೊ ಇದು ನೋಡಿ ಎಷ್ಟು ಪದಗಳನ್ನ ಒಳಗೊಂಡಿದೆ? ಇದು 2 ಪದಗಳನ್ನ ಒಳಗೊಂಡಿದೆ ಅಲ್ವಾ. ಸೊ ಇದನ್ನ ಏನಂತ ಹೇಳ್ಬೋದು ನಾವು? ಬಯನೋಮಿಯಲ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇದರ ಫ್ಯಾಕ್ಟರೈಸೇಷನ್, ಈ ಒಂದು ಬೀಜೋಕ್ತಿಗಳ ಅಪವರ್ತನಗಳು ಹೇಗಿರುತ್ತೆ ಮಕ್ಕಳೇ? ಕಾಮನ್ ಆಗಿ ಇದು ಎಷ್ಟು ಪದಗಳನ್ನ ಒಳಗೊಂಡಿದೆ? 2 ಪದಗಳನ್ನ ಒಳಗೊಂಡಿದೆ. ಸೊ ಅದ್ ಯಾವ್ದಾಯ್ತು? ಟರ್ಮ್ಸ್ ಯಾವ್ದಾಯ್ತು? 3x square and 4xy. These are the terms of this
algebraic expressions. So in this 3x square, so ಇದು ಎಷ್ಟು ಅಪವರ್ತನಗಳನ್ನ ಒಳಗೊಂಡಿದೆ? Factors of this 3x square is 3x and x. These are the factors of this 3x square ಅಲ್ವಾ? ಸೊ ಅದೇ ರೀತಿ 4xy ಎಷ್ಟು ಫ್ಯಾಕ್ಟರ್ಸ್ ಅನ್ನ ಒಳಗೊಂಡಿದೆ? 4x and y. These are the factors of this 4xy. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಬೀಜೋಕ್ತಿಗಳ ಅಪವರ್ತನಗಳು ಅಂತ ಹೇಳ್ತೇವೆ. ಸೊ ಅದೇ ರೀತಿ ನೀವು ಈ ಒಂದು algebraic expression ಇನ ಎಡಿಷನ್ ಅನ್ನ ಕಲ್ತಿದ್ದೀರಾ. ಸೊ ಅದೇ ರೀತಿ ಸಜಾತಿಯ ಪದಗಳು, ವಿಜಾತಿಯ ಪದಗಳು, ಲೈಕ್ ಟರ್ಮ್ಸ್ ಮತ್ತು ಅನ್ಲೈಕ್ ಟರ್ಮ್ಸ್ ಗಳನ್ನ ಕೂಡುವುದು ಅಥವಾ ಕಳೆಯುವುದು, ಅದೇ ರೀತಿ ಮಲ್ಟಿಪ್ಲಿಕೇಶನ್ ಆಫ್ ದಿ algebraic expressions or division of the algebraic expressions. ಸೊ ಇದನ್ನೆಲ್ಲ ಕಲ್ತಿದ್ದೀರಾ. ಅದೇ ರೀತಿ ಫೈಂಡಿಂಗ್ ದಿ ವ್ಯಾಲ್ಯೂ ಆಫ್ ದಿ algebraic expressions. ಸೊ ನೀವು ಬೀಜೋಕ್ತಿಗಳನ್ನು ಬೆಲೆಯನ್ನ ಕಂಡುಹಿಡಿಯುವುದನ್ನ ಕಲ್ತಿದ್ದೀರಿ. ಸೊ ಇದನ್ನೆಲ್ಲ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ಸೊ ಅದೇ ರೀತಿ ನೀವು ಕೆಲವೊಂದು algebraic ಐಡೆಂಟಿಟೀಸ್ ಅನ್ನ ಕಲ್ತಿದ್ದೀರಾ. 7th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಗೆ ಏನ್ ಬಂದಿತ್ತು? ಫ್ಯಾಕ್ಟರ್ಸ್ ಅನ್ನೋ ಒಂದು ಚಾಪ್ಟರ್ ಅಲ್ಲಿ algebraic ಐಡೆಂಟಿಟೀಸ್ ಅನ್ನ ಕೂಡ ಕಲ್ತಿದ್ದೀರಾ. ಸೊ ಇಲ್ಲಿ ನಾನು ಕೆಲವೊಂದು ಬೀಜಗಣಿತದ ಸೂತ್ರಗಳನ್ನ ಜಸ್ಟ್ ನೆನ್ಪು ಮಾಡ್ಕೊಡ್ತೇನೆ ನೋಡಿ. a plus b ದ ಹೋಲ್ ಸ್ಕ್ವೇರ್ ಏನಾಗುತ್ತೆ? a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಆಗುತ್ತೆ. ಸೊ ಅದೇ ರೀತಿ a ಮೈನಸ್ b ದ ಹೋಲ್ ಸ್ಕ್ವೇರ್ ಏನಾಗುತ್ತೆ? a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಸೊ ಅದೇ ರೀತಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ರೂಪದಲ್ಲಿ ಇದ್ರೆ ಅದನ್ನ ಏನಂತ ಬರಿಬಹುದು ನಾವು? a ಪ್ಲಸ್ b ಇಂಟು a ಮೈನಸ್ b ಅಂತ ಬರಿಬಹುದು. ಸೊ ಅದೇ ರೀತಿ x ಸ್ಕ್ವೇರ್ ಪ್ಲಸ್ a plus b into x plus a into b, which is equal to, we can write this as x plus a into x plus b. So ಅದೇ ರೀತಿ ಅನೇಕ ರೀತಿಯ ಬೀಜಗಣಿತದ ಸೂತ್ರಗಳು ಕೂಡ ನಿಮ್ಗೆ ಏನಾಗುತ್ತೆ? ಈ algebraic expression ಚಾಪ್ಟರ್ ಅಲ್ಲಿ ಟಾಪಿಕ್ ಅಲ್ಲಿ ಬರುವಂತಹ MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಲು ಅವಶ್ಯಕವಾಗಿರುತ್ತೆ. ಸೊ ಈ ಒಂದು ಕೆಲವೊಂದು ಬೇಸಿಕ್ಸ್ ಗಳನ್ನ ನೀವು ತಿಳ್ಕೊಂಡ್ರೆ ಸೊ ನೀವು ಈಸಿಯಾಗಿ ಏನ್ ಮಾಡ್ಬೋದು? ಈ ಒಂದು ಬೀಜೋಕ್ತಿಗಳಿಗೆ ಸಂಬಂಧಪಟ್ಟಂತಹ MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನೀವೇನ್ ಮಾಡ್ಬೇಕೀಗ? ಈ ಬೇಸಿಕ್ಸ್ ಗಳನ್ನ ಸ್ಟ್ರಾಂಗ್ ಆಗಿ ತಿಳ್ಕೊಂಡು ಮುಂದಿನದಾಗಿ ಏನ್ ಮಾಡ್ಬೇಕು? MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ, ಆಯ್ತಾ? ಸೊ ಮೊದಲನೆಯ ಪ್ರಶ್ನೆ, ದ ಫಸ್ಟ್ ಕ್ವಶನ್. ಸಿ ದ ಫಸ್ಟ್ ಕ್ವಶನ್, 100th ಕ್ವಶನ್. ದ ಎಕ್ಸ್ಪ್ರೆಷನ್ obtained when 2xy plus 9x square is subtracted from 12xy plus 4x square minus 3y square is ಅಂತ ಕೇಳಿದ್ದಾರೆ. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? 2xy ಮತ್ತು ಪ್ಲಸ್ 9x ಸ್ಕ್ವೇರ್ ಅನ್ನು 12xy ಪ್ಲಸ್ 4x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ನಿಂದ ಕಳೆದಾಗ ಬರುವ ಬೀಜೋಕ್ತಿಯು ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು ಇಲ್ಲಿ? ಈ 12xy ಪ್ಲಸ್ 4x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಇಂದ ಏನ್ ಮಾಡ್ಬೇಕು? 2xy ಪ್ಲಸ್ 9x ಸ್ಕ್ವೇರ್ ಅನ್ನ ಕಳಿಬೇಕು. ಸೊ ಆಗ ನಮ್ಗೆ ಒಂದು ಬೀಜೋಕ್ತಿಯ ದೊರೆಯುತ್ತೆ. ಸೊ ಅದು ಹೇಗ್ ಬರುತ್ತೆ ಅಂತ ನೋಡೋಣ. ಸೊ ನೋಡಿ ಇಲ್ಲಿ 12xy ಪ್ಲಸ್ 4x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಅಲ್ವಾ? ಸೊ ಮೈನಸ್, ಸೊ ಇದನ್ನ ಏನ್ ಮಾಡ್ಬೇಕು? ಈ ಒಂದು ಬೀಜೋಕ್ತಿಯಿಂದ ಕಳಿಬೇಕು. ಸೊ ಮೈನಸ್ ಬ್ರಾಕೆಟ್ 2xy ಪ್ಲಸ್ 9x ಸ್ಕ್ವೇರ್. ಸೊ ಇಲ್ಲಿ ಏನ್ ಮಾಡ್ಬೇಕು ನಾವೀಗ? ಸೈನ್, ಸೊ ನೆಗೆಟಿವ್ ಅಲ್ವಾ? ಸೊ ಇದನ್ನ ಏನ್ ಮಾಡೋಣ? ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗತ್ತೆ? 12xy ಪ್ಲಸ್ 4x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್. ಸೊ ಇದೇನಾಗತ್ತೆ? ಪ್ಲಸ್ ಮೈನಸ್ ಮೈನಸ್ 2xy, ಸೊ ಪ್ಲಸ್ ಮೈನಸ್ ಮೈನಸ್ 9x ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ನೋಡಿ ಈಗ, ಸೊ ಲೈಕ್ ಟರ್ಮ್ಸ್ ಅನ್ನ ಏನ್ ಮಾಡೋಣ? ನಾವು ಸಪರೇಟ್ ಮಾಡೋಣ. separating the like terms. So 12xy, so ಇಲ್ಲಿ xy ಇರೋ ಟರ್ಮ್ ಯಾವ್ದಾಯ್ತು? ಮೈನಸ್ ಅಲ್ವಾ? ಸೊ ಮೈನಸ್ 2xy. ಸೊ ಅದೇ ರೀತಿ ಪ್ಲಸ್ 4x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಮೈನಸ್ 9x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್. ಸೊ ಈ y ಸ್ಕ್ವೇರ್ ಗೆ
ಲೈಕ್ ಟರ್ಮ್ಸ್ ಯಾವುದು ಇಲ್ಲ. ಸೊ ಓನ್ಲಿ ಒನ್ ಮೈನಸ್ 3y ಸ್ಕ್ವೇರ್. ಸೊ ಏನ್ ಮಾಡೋಣ ಈಗ, ಪ್ಲಸ್ ಮೈನಸ್ ಏನಾಗುತ್ತೆ, 12x ಮೈನಸ್ 2xy ಇಸ್ 10xy. ಸೊ 10xy ಪ್ಲಸ್, ಸೊ ಇಲ್ಲಿ ನೋಡಿ, ಪ್ಲಸ್ 4x ಸ್ಕ್ವೇರ್ ಮೈನಸ್ 9x ಸ್ಕ್ವೇರ್. ಸೊ ಬಿಗ್ಗರ್ ನಂಬರಿಗೆ ಯಾವ ಸೈನ್ ಇರುತ್ತೆ ಅದನ್ನ ನಾವು ಯೂಸ್ ಮಾಡಬೇಕು. ಸೊ ಮೈನಸ್ 9 ಅಲ್ವಾ. ಸೊ 9 minus 4 is 5. So bigger number ಗೆ ಸೈನ್ ಏನಿರುತ್ತೆ, ನೆಗೆಟಿವ್ ಇದೆ. ಸೊ ಮೈನಸ್ 5x ಸ್ಕ್ವೇರ್ ಆಗುತ್ತೆ. ಸೊ ರಿಮೈನಿಂಗ್ is minus 3y square. So here 10xy minus 5x square minus 3y square. Therefore, the answer, this expression is C. C is the required answer. 10xy minus 5x square minus 3y square. Look at the question number 101. If we subtract 3a minus 6ab plus 2b plus 11 from 11a minus 8ab plus 4b minus 2, then the difference is. So ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, 3a minus 6ab ಅದೀಕ್ 2b ಅದೀಕ್ 11 11a ಮೈನಸ್ 8ab ಅದೀಕ್ 4b ಮೈನಸ್ 2ರಿಂದ ಕಳೆದಾಗ ದೊರೆಯುವ ವ್ಯತ್ಯಾಸವು. ಸೊ ಇದನ್ನ ನಮಗೆ ಹೇಳಿಕೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವೇನ್ ಮಾಡ್ಬೇಕು, ಒಂದು ಸಮೀಕರಣ, ಒಂದು ಬೀಜೋಕ್ತಿಯ ರೂಪದಲ್ಲಿ ಅದನ್ನ ಬರ್ಕೊಳ್ಳೋಣ. ಸೊ ಏನಾಗತ್ತೆ, 11a ಸೊ ಯಾವ್ದನ್ನ ಕಳಿಬೇಕು, 11a ಮೈನಸ್ 8b 8ab ಅದೀಕ್ 4b ಮೈನಸ್ 2ರಿಂದ ಯಾವುದನ್ನ ಕಳಿಬೇಕು, 3a ಮೈನಸ್ 6ab ಅದೀಕ್ 2b ಅದೀಕ್ 11 ಕಳಿಬೇಕು ನಾವು. ಸೊ 11a ಮೈನಸ್ 8ab ಪ್ಲಸ್ 4b ಮೈನಸ್ 2 ಮೈನಸ್, ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಕಳೆಯಬೇಕು ಅಂದ್ರೆ ಡಿಫರೆನ್ಸ್. ಸೊ ವಿ ಕ್ಯಾನ್ ಯೂಸ್ ಮೈನಸ್ ಸೈನ್. ಸೊ 3a ಮೈನಸ್ 6ab ಪ್ಲಸ್ 2b ಪ್ಲಸ್ 11 ಆಗುತ್ತೆ. ಸೊ ಇದನ್ನ ಏನ್ ಮಾಡೋಣ ನಾವು, ನೆಗೆಟಿವ್ ಸೈನ್ ಅನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ, 11a ಮೈನಸ್ 8ab ಪ್ಲಸ್ 4b ಮೈನಸ್ 2, ಹಿಯರ್ ಪ್ಲಸ್ ಮೈನಸ್ minus 3a minus minus plus 6ab minus 2b plus minus minus 11 ಅಲ್ವಾ. ಸೊ ಇಲ್ಲಿ ಏನ್ ಮಾಡೋಣ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ ದಿ ನೆಗೆಟಿವ್ ಸೈನ್. ಸೊ 11a, ಸೊ a ಇರುವಂತ ಬೀಜೋಕ್ತಿಗಳು ಯಾವ್ದಿದೆ ನೋಡೋಣ. ಸೊ ಮೈನಸ್ 3a ಅಲ್ವಾ. ಸೊ ಮೈನಸ್ 3a. ಸೊ ಮೈನಸ್ 8ab again here ab, that is plus 6ab. ಸೊ ಅದೇ ರೀತಿ ಪ್ಲಸ್ 4b minus 2b again minus 2 minus 11. So implies, so ಇದೇನ್ ಮಾಡೋಣ, combining this 11a minus 3a is 8a ಬರುತ್ತೆ ಅಲ್ವಾ. ಸೊ ಅದೇ ರೀತಿ minus 8ab plus 6ab. So bigger number sign is negative, that is 8 minus 6 is 2ab. Here plus 4b minus 2b is plus 2b. So plus 2b. So ಇದೇನಾಗುತ್ತೆ, sorry, plus minus minus, okay. Minus 2 minus 11, that is minus 13. So 8a minus 2ab plus 2b minus 13, which is the difference. Therefore, D is the required answer. That is D, 8a minus 2ab plus 2b minus 13.
see the question number 102. The product of 9x and minus 5xyz is. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, 9x ಮತ್ತು ಮೈನಸ್ 5xyz ನ ಗುಣಲಬ್ಧವು ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಏನ್ ಮಾಡ್ಬೇಕು, ಇಲ್ಲಿ ನ್ಯೂಮರಿಕಲ್. ಸೊ ನ್ಯೂಮರಿಕಲ್ ಅನ್ನ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಸೊ ಅದೇ ರೀತಿ ಕೋಇಫಿಷಿಯಂಟ್ಸ್. ಸೊ ಏನಾಗತ್ತೆ ಇಲ್ಲಿ ಬೀಜೋಕ್ತಿಗಳು. ಸೊ ವೇರಿಯೇಬಲ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ದ ಪ್ರಾಡಕ್ಟ್ ಆಫ್. ಸೊ ಈ 9x ಅಂಡ್ ದಿಸ್ ಮೈನಸ್ 5xyz ಅಲ್ವಾ. ಸೊ ಇದರ ಒಂದು ಪ್ರಾಡಕ್ಟ್, ಸೊ ಇದರ ಒಂದು ಗುಣಲಬ್ಧವು ಏನಾಗ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ 9 into 5 is 5 9s are 45 ಇಂಟು. ಸೊ ಇಲ್ಲಿ ಏನಾಗುತ್ತೆ, ಸೈನ್ ಅನ್ನ ಕೂಡ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಸೊ ಇಲ್ಲಿ ಪ್ಲಸ್ ಮೈನಸ್ ಏನಾಗುತ್ತೆ, ಮೈನಸ್ ಆಗತ್ತೆ. ಸೊ ಎಕ್ಸ್ ಇಂಟು ಎಕ್ಸ್ ವೈ ಝೆಡ್. ಸೊ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಇಂಟು ಝೆಡ್. ಸೊ ಮೈನಸ್ 45 ಎಕ್ಸ್ ಸ್ಕ್ವೇರ್ ವೈ ಝೆಡ್. Therefore, here C is the required answer. Minus 45 x square y z. Okay. See the question number 103. The value of a minus b into a plus b minus c into b plus c minus a into c plus c is. So ಇಲ್ಲಿ 103ನೇ ಪ್ರಶ್ನೆಯನ್ನ ಗಮನಿಸಿ. a minus b ಗುಣಿಸು a plus b अधिक b minus c ಗುಣಿಸು b अधिक c अधिक c minus a ಗುಣಿಸು c अधिक a ಗಳ ಬೆಲೆಯು ಅಂತ ಕೇಳ್ತಾ ಇದ್ದಾರೆ. ಸೊ ಏನ್ ಮಾಡೋಣ, ಇಲ್ಲಿ ಫಸ್ಟ್ given statement. So a minus b into a plus b plus b minus c into b plus c plus c minus a into c plus a ಅಲ್ವಾ. ಸೊ ನಿಮ್ಗೆ ಈಗಾಗಲೇ ಏನ್ ನೋಡಿದ್ದೀರಾ, ನೀವು ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅನ್ನ ಕಲ್ತಿದ್ದೀರಾ. ಸೊ ಅದರಲ್ಲಿ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅಲ್ಲಿ a minus b into a plus b ಏನ್ ಹೇಳತ್ತೆ, a minus b into a plus b is equal to ಏನಾಗತ್ತೆ, a square minus b square ಆಗಿರುತ್ತೆ ಅಲ್ವಾ. ಸೊ ಹಾಗಾದ್ರೆ ನಾ ಈ ಒಂದು ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅನ್ನ ಯೂಸ್ ಮಾಡ್ಕೊಂಡು a minus b into a plus b ಅನ್ನ ಏನಂತ ಬರೀಬಹುದು, a square minus b square ಅಂತ ಬರೀಬಹುದು. ಪ್ಲಸ್ ಅಗೇನ್ this b minus c into b plus c. We can write this as b square minus c square plus c minus a into c plus a. We can write this as c square minus a square. So which implies here a square minus a square get cancels. Okay. Again minus b square plus b square get cancels. Again minus c square plus c square get cancels. So answer is 0. So therefore the value of a minus b into a plus b plus b minus c into b plus c plus c minus a into c plus a is 0. Therefore D is the required answer. So D ಏನಾಗುತ್ತೆ, ಸರಿಯಾದ ಉತ್ತರ. See the question number 104. The sum of values of x satisfying x raised to 2 by 3 plus x raised to 1 by 3 is equal to 2. So ಇಲ್ಲಿ ನೋಡಿ 104ನೇ ಪ್ರಶ್ನೆಯನ್ನ ಗಮನಿಸಿ. x raised to 2/3 x ರ ಘಾತ 1/3 ಬರೋಬ್ಬರಿ ಏನಾಗ್ತಾ ಇದೆ 2 ನಲ್ಲಿ
ಎಕ್ಸ್ ಗೆ ಸರಿದೂಗಿಸುವ ಬೆಲೆಗಳ ಮೊತ್ತವು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡೋಣ, ನಾವು ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ ಎಕ್ಸ್ ರೇಸ್ ಟು 2/3 ಪ್ಲಸ್ ಎಕ್ಸ್ ರೇಸ್ ಟು 1/3 ಇಸ್ ಈಕ್ವಲ್ ಟು 2 ಅಲ್ವಾ. ಸೊ ನಾವಿಲ್ಲಿ ಏನ್ ಮಾಡೋಣ, ಲೆಟ್ ಟೇಕ್ y is equal to x raised to 1/3. ಸೊ ಇಲ್ಲಿ ನಾವೇನ್ ಮಾಡೋಣ, y ವ್ಯಾಲ್ಯೂನ ಏನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. y is equal to ಏನಾಗುತ್ತೆ, x raised to 1/3 ಅಂತ ತಗೊಂಡ್ರೆ y ಸ್ಕ್ವೇರ್ is equal to ಏನಾಗುತ್ತೆ, x raised to 2/3 ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ಸೊ ಈ ವ್ಯಾಲ್ಯೂ ಅನ್ನ ಏನ್ ಮಾಡೋಣ, ನಾವು ಗಿವನ್ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಏನ್ ಮಾಡಿದ್ವಿ, ನಾವು ಎಕ್ಸ್ ರೇಸ್ ಟು 1/3 ಅನ್ನ ಏನ್ ಮಾಡಿದ್ವಿ, y ಅಂತ ತಗೊಂಡ್ವಿ. y is equal to x raised to 1/3 ಅಂತ. ಸೊ ಟೇಕ್ ದಿಸ್ y in the given equation. So substitute the given equation. So we can write here given equation is x raised to 2/3 plus x raised to 1/3 is equal to 2 ಅಲ್ವಾ. ಸೊ ಇದೇನಾಗುತ್ತೆ, y ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ y raised to 2/3 plus y raised to 1/3 is equal to 2. Sorry, here x raised to 1/3 ಅನ್ನ ನಾವು y ಅಂತ ತಗೊಂಡಿದ್ದೇವಲ್ವಾ. ಸೊ ಹಾಗಾದ್ರೆ ನಾವೇನ್ ಬರಿಬಹುದು ಇಲ್ಲಿ, y ಸ್ಕ್ವೇರ್ ಪ್ಲಸ್ y which is equal to 2 ಆಗತ್ತೆ ಅಲ್ವಾ. ಸೊ ಇಲ್ಲಿ y ಅನ್ನ x raised to 1/3 ಅಂತ ತಗೊಂಡಿದ್ದೀವಿ, y ಸ್ಕ್ವೇರ್ ಅನ್ನ x raised to 2/3 ಅಂತ ತಗೊಂಡಿದ್ದೀವಿ. ಸೊ ಹಾಗಾದ್ರೆ ಇಲ್ಲಿ x raised to 2/3 ಪ್ಲೇಸ್ ಅಲ್ಲಿ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡಬಹುದು, y ಸ್ಕ್ವೇರ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು, ಪ್ಲಸ್ x raised to 1/3 ಅಲ್ಲಿ ನಾವೇನ್ ಮಾಡಬಹುದು, y ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಏನಾಯ್ತು, ಇದು y ಸ್ಕ್ವೇರ್ ಪ್ಲಸ್ y is equal to 2 ಆಗತ್ತೆ. ಸೊ ಇದೇನಾಯ್ತು, ಇದನ್ನ ರೀಅರೇಂಜ್ ಮಾಡಿದಾಗ y ಸ್ಕ್ವೇರ್ ಪ್ಲಸ್ y ಮೈನಸ್ 2 is equal to 0 ಆಯ್ತು. ಸೊ ಇದೇನಾಗತ್ತೆ, ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗತ್ತೆ. ಸೊ ನಿಮ್ಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಗೊತ್ತಿದೆ ಹೇಗಿರುತ್ತೆ, ಅದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಇಲ್ಲಿ a ಏನಾಗಿರುತ್ತೆ, ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ನಿಮ್ಗೆ y ಸ್ಕ್ವೇರ್ ಪ್ಲಸ್ y ಪ್ಲಸ್ ಮೈನಸ್ 2 is equal to 0 ಬಂತಲ್ವಾ. ಸೊ ನಾವೀಗ ಏನ್ ಮಾಡ್ಬೋದು, ಇಲ್ಲಿ y ವ್ಯಾಲ್ಯೂ ಅನ್ನ ಕಂಡುಹಿಡಿಬಹುದು. ಹೇಗೆ ಅಂದ್ರೆ ಬೈ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಅಲ್ವಾ. ಸೊ ನೀವು ಈಗಾಗಲೇ ಕಲ್ತಿದ್ದೀರಾ, ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡಬೇಕು. ಅದು ಹೇಗಿರ್ಬೇಕು ಅಂದ್ರೆ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್. ಸೊ ಏನಾಗಿರ್ಬೇಕು, ಇದು ಮೊದಲನೇ ಮತ್ತು ಕೊನೆಯ ಪದಗಳನ್ನ ಗುಣಿಸಿದಾಗ ಏನ್ ಬರ್ತಾ ಇರಬೇಕು, 2 ಬರ್ತಾ ಇರಬೇಕು. ಸೊ ಅದನ್ನ ಅದೇ ಸಂಖ್ಯೆಯನ್ನ ಕೂಡಿ ಮತ್ತೆ ಕಳೆದಾಗ ಏನ್ ಬರ್ತಾ ಇರಬೇಕು, y ಬರ್ತಾ ಇರಬೇಕು. ಆ ರೀತಿ ಏನ್ ಮಾಡ್ಬೇಕು, ನಾವು ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ಕೋಬೇಕು. ನೋಡಿ, y ಸ್ಕ್ವೇರ್ ಪ್ಲಸ್ 2y ಮೈನಸ್ y ಮೈನಸ್ 2 ಅಂತ ಸ್ಪ್ಲಿಟ್ ಮಾಡ್ಕೋತೀನಿ. ಹೇಗೆ, ಇಲ್ಲಿ 2y ಇಂಟು y ಇಸ್ 2. ಸೊ ಹಿಯರ್ 2y ಮೈನಸ್ y ಇಸ್ ಪ್ಲಸ್ y ಅಲ್ವಾ. ಸೊ ಏನ್ ಮಾಡಿದೀನಿ, ನಾನು ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ಕೊಂಡೆ. ಸೊ ಏನ್ ಮಾಡ್ತೀನಿ, ನೆಕ್ಸ್ಟ್ y ಸ್ಕ್ವೇರ್ ಪ್ಲಸ್ 2y. ಸೊ ಇದರಲ್ಲಿ ಕಾಮನ್ ಆಗಿ ಏನಿದೆ, y ಇದೆ ಅಲ್ವಾ. ಸೊ y ಅನ್ನ ಬ್ರಾಕೆಟ್ ಇಂದ ಹೊರಗಿಟ್ಕೊತೀನಿ. ಸೊ ಏನಾಗುತ್ತೆ, ಇನ್ ಬ್ರಾಕೆಟ್ y ಪ್ಲಸ್ 2. ಸೊ ಅಗೇನ್ ಈ ಟರ್ಮ್ ಅಲ್ಲಿ ನೋಡಿ, ಮೈನಸ್ y ಮೈನಸ್ 2. ಸೊ ಇಲ್ಲಿ ಕಾಮನ್ ಆಗಿ ಏನಿದೆ, y ಮತ್ತೆ ಮೈನಸ್ 2 ಅಲ್ಲಿ 1 ಅನ್ನ ಕಾಮನ್ ಆಗಿ ತಗೊಳ್ತೀನಿ. ಯಾವುದು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ನಾವು 1 ಅನ್ನ ಕಾಮನ್ ಆಗಿ ತಗೊಳ್ತೇವೆ. ಸೊ ಮೈನಸ್ 1 ಆದಾಗ ಬ್ರಾಕೆಟ್ ಅಲ್ಲಿ y ಪ್ಲಸ್ 2 ಆಗತ್ತೆ. ಸೊ ಇದೇನಾಯ್ತು ನೋಡಿ. ಸೊ ನೆಕ್ಸ್ಟ್ ಬರೀತೀನಿ. ಸೊ ಇದೇನಾಗುತ್ತೆ, y ಪ್ಲಸ್ 2 ಅಂಡ್ y ಮೈನಸ್ 1. ಸೊ ಇದೇನಾಗುತ್ತೆ, ನಾವು y ಯ ವ್ಯಾಲ್ಯೂ ಅನ್ನ ಕಂಡು ಹಿಡಿಬೇಕಾದಾಗ, ಸೊ y plus 2 is equal to 0, y minus 1 is equal to 0. So y is equal to minus 2 or y is equal to 1 ಬರುತ್ತೆ. ಸೊ ನಮ್ಗೆ ಏನ್ ಸಿಕ್ತು, ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಇಂದ y ವ್ಯಾಲ್ಯೂ ಸಿಕ್ತು. ಸೊ ನಮ್ಗೆ ಏನ್ ಗೊತ್ತಿದೆ, ಇನ್ ದ ಗಿವನ್ ಈಕ್ವೇಶನ್ಸ್ ಹಿಯರ್ we take this y as x raised to 1/3 ಅಂತ ತಗೊಂಡಿದೀವಿ ಅಲ್ವಾ. ಸೊ y is equal to x raised to 1/3 ಆದ್ರೆ, ಸಪೋಸ್ ಇನ್ ಕೇಸ್ 1
ಇಫ್ y is equal to -2. ಸೊ ಏನ್ ಮಾಡೋಣ ನಾವು ಮೊದಲನೇ ಕೇಸಲ್ಲಿ y ಅನ್ನ -2 ಅಂತ ತಗೊಂಡಾಗ ಏನಾಗುತ್ತೆ, ಇದು -2 is equal to x raised to 1/3 ಆಗತ್ತೆ. ಸೊ ಏನ್ ಮಾಡೋಣ, ಕ್ಯೂಬಿಂಗ್ ಆನ್ ಬೋತ್ ಸೈಡ್. ಸೊ ಎರಡೂ ಕಡೆ ನಾವೇನ್ ಮಾಡೋಣ, ಕ್ಯೂಬ್ ಮಾಡೋಣ. ಸೊ ಆಗ ಏನಾಗುತ್ತೆ, -2 whole raised to 3 which is equal to x raised to 1/3 whole raised to 3 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, -2 whole raised to 3 is equal to x ಆಗತ್ತೆ. ಸೊ -2 whole raised to 3 means -2 into -2 into -2, that is -8. So -8 is equal to x. So x value ಎಷ್ಟು ಸಿಕ್ತು ನಮ್ಗೆ, -8 ಸಿಕ್ತು. So in the other case, if x is equal to y is equal to 1, so y is equal to 1 ಅಂತ ತಗೊಂಡಾಗ, so y is equal to x raised to 1/3 ಏನಾಗುತ್ತೆ, here y is 1 is equal to x raised to 1/3 ಅಲ್ವಾ. ಸೊ ಇಲ್ಲಿ ಏನ್ ಮಾಡೋಣ, ಅಗೇನ್ ಕ್ಯೂಬಿಂಗ್ ಆನ್ ಬೋತ್ ಸೈಡ್. ಸೊ ಏನಾಗುತ್ತೆ, 1 raised to 3 is equal to x raised to 1/3 whole raised to 3 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ x is equal to ಏನಾಗುತ್ತೆ, 1 ಆಗತ್ತೆ. ಸೊ ನಮ್ಗೆ ಏನ್ ಸಿಕ್ತು, x ಇನ ವ್ಯಾಲ್ಯೂ ಸಿಕ್ತು ಎಷ್ಟು, -8 ಮತ್ತು x equal to 1 ಅಂತ ಸಿಕ್ತು. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು, x ಗೆ ಸರಿದೂಗಿಸುವ ಬೆಲೆಗಳ ಮೊತ್ತವು, ದ ಸಮ್ ಆಫ್ ದಿ ವ್ಯಾಲ್ಯೂಸ್ ಆಫ್ x ಅಲ್ವಾ. ಸೊ ಹಾಗಾದ್ರೆ -8 plus 1, so sum of the values, so x value -8 and x value is 1. Sum of these x values, that is -8 plus 1, which is equal to -7. So therefore the sum of the values of x is -7. So -7 is answer. Therefore C is the required answer. Look at the question number 105. The value of x square plus y square minus z square, okay, it is z square, whole raised to square minus x square minus y square plus z raised to square ಇದು, okay, whole raised to square is. ನೋಡಿ ಇಲ್ಲಿ 105ನೇ ಪ್ರಶ್ನೆಯನ್ನ ಗಮನಿಸಿ. x square अधिक y square minus z square whole square minus x square minus y square अधिक z square whole square ನ ಬೆಲೆಯು ಅಂತ ಕೇಳ್ತಾ ಇದ್ದಾರೆ. ಸೊ ಗಿವನ್ ಈಕ್ವೇಶನ್, ಓಕೆ, ಬರ್ಕೊಳ್ಳೋಣ. x square plus y square minus z square whole square ಅಲ್ವಾ, minus x square minus y square plus z square ಅಲ್ವಾ. ಸೊ ನೋಡಿ ಈ ಒಂದು ಎಕ್ಸ್ಪ್ರೆಷನ್ ಅನ್ನ ಅಬ್ಸರ್ವ್ ಮಾಡಿ, ಈ ಬೀಜೋಕ್ತಿಯನ್ನ ಅಬ್ಸರ್ವ್ ಮಾಡ್ರಿ. ಸೊ ಇದು ಏನಿದೆ, a square minus b square ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ a square minus b square ಫಾರ್ಮ್ ಅಲ್ಲಿ ಇದೆ. ಸೊ ನಿಮ್ಗೆ ಏನ್ ಗೊತ್ತಿದೆ, ಆಲ್ಜಿಬ್ರೈಕ್ ಐಡೆಂಟಿಟೀಸ್, ಬೀಜಗಣಿತದ ಸೂತ್ರಗಳು ಗೊತ್ತಿದೆ. ಸೊ a square minus b square ಏನ್ ಹೇಳುತ್ತೆ, a square minus b square is equal to a plus b into a minus b ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ a ಏನಾಗುತ್ತೆ, x square plus y square minus z square. ಸೊ b ಏನಾಗುತ್ತೆ, x square minus y square plus z square ಆಗುತ್ತೆ. ಸಬ್ಸ್ಟಿಟ್ಯೂಟ್ ದಿಸ್ algebraic identities. ಸೊ ಏನಾಗುತ್ತೆ, x square plus y square minus z square ಅಲ್ವಾ. ಸೊ which is a here, plus b is x square minus y square plus z square ಅಲ್ವಾ. ಸೊ ಇದನ್ನ ಏನ್ ಬರ್ದ್ವಿ, a plus b ಅಲ್ವಾ. ಸೊ ಅದೇ ರೀತಿ a minus b ಅನ್ನ ಬರಿಬೇಕು. ಏನಾಗುತ್ತೆ, x square plus y square minus z square. ಸೊ ಇಲ್ಲಿ ಮೈನಸ್ ಬರೋದ್ರಿಂದ ಏನ್ ಮಾಡೋಣ, ನಾವು ಬ್ರಾಕೆಟ್ ಅಲ್ಲಿ ತಗೊಳ್ಬೇಕು ಯಾವತ್ತು. ಸೊ ಬ್ರಾಕೆಟ್ ಅಲ್ಲಿ ತಗೊಂಡಾಗ ಸೈನ್ ಅನ್ನ ಮಲ್ಟಿಪ್ಲೈ ಮಾಡಕ್ಕೆ ಈಸಿ ಆಗತ್ತೆ. ಸೊ ಮೈನಸ್ ಇನ್ ಬ್ರಾಕೆಟ್ x square minus y square plus z square, okay, so bigger bracket. So ಇದನ್ನ ಸಿಂಪ್ಲಿಫೈ ಮಾಡೋಣ.
So like terms ಅಲ್ವಾ, so x square plus x square that is 2x square ಆಯ್ತು. ಸೊ ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡ್ಕೊಂಡು ಆಡ್ ಮಾಡ್ತಾ ಇದ್ದೀನಿ. ಸೊ x square plus x square is 2x square. ಸೊ y square plus y square and minus y square ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ಸ್. ಸೊ ಅದೇ ರೀತಿ minus z square plus z square this also get cancels. ಸೊ only 2x square remains. ಸೊ ಇದನ್ನ ಏನ್ ಮಾಡೋಣ, x square plus y square minus z square. ಸೊ ಇಲ್ಲಿ ಏನ್ ಮಾಡೋಣ, ಬ್ರಾಕೆಟ್ ಅನ್ನ ತೆಗಿಯೋಣ. ಸೊ ಏನಾಗುತ್ತೆ, ಮಲ್ಟಿಪ್ಲೈಯಿಂಗ್ ದ ಸೈನ್ಸ್. ಸೊ ಪ್ಲಸ್ ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಮೈನಸ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಪ್ಲಸ್ ಮೈನಸ್ ಝೆಡ್ ಸ್ಕ್ವೇರ್. ಸೊ ಏನಾಗುತ್ತೆ ನೋಡಿ, ಸೊ ಮಲ್ಟಿಪ್ಲೈಯಿಂಗ್ ದಿಸ್ 2x square into simplifying this x square minus x square cancel ಆಗುತ್ತೆ. So y square plus y square is 2y square minus z square is minus 2z square ಅಲ್ವಾ. ಸೊ ಈಗ ಏನ್ ಮಾಡೋಣ, multiplying this 2x square with 2y square. ಸೊ ಏನಾಗುತ್ತೆ, 4x square y square plus minus minus 2 2s are 4. So x square into z square, x square into z square. Therefore, the value of this x square plus y square minus z square whole square minus x square minus y square plus z square whole square is 4x square y square minus 4x square z square. Therefore, A is the required answer. So A ಏನಾಗುತ್ತೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. So see the question number 106. If a minus b is equal to 2 and ab is 8, then the value of a cube minus b cube is. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 106ನೇ ಪ್ರಶ್ನೆಯನ್ನ ಗಮನಿಸಿ. a ಮೈನಸ್ ಬಿ ಬರೋಬ್ಬರಿ ಎಷ್ಟು ಕೊಟ್ಟಿದ್ದಾರೆ, 2 ಮತ್ತು a ಗುಣಿಸು b ಏನ್ ಕೊಟ್ಟಿದ್ದಾರೆ, 80 ಆದಾಗ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ನ ಬೆಲೆಯು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, so given data a minus b which is equal to 2. so ಅದೇ ರೀತಿ ab equal to 80 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, a cube minus b cube ಅಲ್ವಾ. ಸೊ the value of a cube minus b cube ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಿಮ್ಗೆ we know the algebraic identities of a cube minus b cube. ಏನ್ ಹೇಳುತ್ತೆ, a minus b into a square plus ab plus b square ಅಲ್ವಾ. ಸೊ ಈ ಅಲ್ಜಿಬ್ರೈಕ್ ಐಡೆಂಟಿಟೀಸ್ ಅನ್ನೆಲ್ಲ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಲೆಕ್ಕಗಳನ್ನ ಸಾಲ್ವ್ ಮಾಡ್ಬೋದು, ಆಯ್ತಾ. ಸೊ ಮೇನ್ ಆಗಿ ಏನ್ ಮಾಡ್ಬೇಕು, ನೀವು ಈ ಒಂದು ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಬೇಸಿಕ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ನೆನ್ಪಿನಲ್ಲಿ ಇಟ್ಕೋಬೇಕು. ಆಗ ಏನಾಗುತ್ತೆ, ಈಸಿಯಾಗಿ ಒಂದೊಂದಾಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೋಡಿ ಇಲ್ಲಿ a ಕ್ಯೂ ಮೈನಸ್ ಬಿ ಕ್ಯೂ ಅಲ್ಜಿಬ್ರೈಕ್ ಐಡೆಂಟಿಟೀಸ್ ಏನ್ ಹೇಳುತ್ತೆ, a ಮೈನಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳುತ್ತೆ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಅನ್ನ ನೋಡಿ, a ಮೈನಸ್ ಬಿ ಅನ್ನ 2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ a ಮೈನಸ್ ಬಿ ಅನ್ನ 2 ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅದೇ ರೀತಿ ಎ ಬಿ ಅನ್ನು ಕೂಡ 80 ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಬಟ್ ಇಲ್ಲಿ a ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಅಂತ ಕೊಟ್ಟಿದಾರಲ್ಲ, ಸೊ ಅಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಿಮ್ಗೆ ಅಲ್ಜಿಬ್ರೈಕ್ ಐಡೆಂಟಿಟಿ ಬೀಜಗಣಿತದ ಸೂತ್ರಗಳು ಗೊತ್ತಿದೆ, ಕೆಲವೊಂದು ಬೀಜಗಣಿತದ ಸೂತ್ರಗಳು ಗೊತ್ತಿದೆ. ಸೊ ಇಲ್ಲಿ ನೋಡಿ, a ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ರೂಪದಲ್ಲಿ ಬರುವಂತಹ ಯಾವುದಾದ್ರೂ ಒಂದು ಸೂತ್ರಗಳನ್ನ ಬರ್ಕೊಳ್ಳೋಣ. ಸೊ ನೋಡಿ ಇಲ್ಲಿ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಕೂಡ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಸೊ ಅದೇ ರೀತಿ a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಕೂಡ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ
ಬಿ ಸ್ಕ್ವೇರ್ ಮೈನಸ್ 2ab. ಇಲ್ಲಿ ನೋಡಿ a ಪ್ಲಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಲ್ಲೂ ಇದೆ, a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅಲ್ಲೂ ಕೂಡ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ. ಬಟ್ ನಿಮ್ಗೆ ಇಲ್ಲಿ ಏನ್ ಬೇಕಾಗಿದೆ, ಇಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನ ಗಮನಿಸಿದ್ರೆ a ಮೈನಸ್ ಬಿ ಈಕ್ವಲ್ ಟು 2 ಅಂತ ಇದೆ ಅಲ್ವಾ. ಸೊ ಹಾಗಾದ್ರೆ ನಿಮ್ಗೆ ಎರಡನೆಯ ಬೀಜಗಣಿತದ ಸೂತ್ರವನ್ನ ಗಮನಿಸಿದ್ರೆ ನಿಮ್ಗೆ ಇಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನ ಲೆಫ್ಟ್ ಸೈಡ್ ತಗೊಂಡಾಗ a ಮೈನಸ್ ಬಿ ಪ್ಲಸ್ 2ab ಅಂತ ಬರುತ್ತೆ. ಹಾಗಾದ್ರೆ ನಿಮ್ಗೆ ಇಲ್ಲಿ a ಮೈನಸ್ ಬಿ ಯ ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು, ab ವ್ಯಾಲ್ಯೂ ಅನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಹಾಗಾದ್ರೆ ನಾವೇನ್ ಮಾಡೋಣ, ಇಲ್ಲಿ ಬೀಜಗಣಿತದ ಎರಡನೇ ಈ ಸೂತ್ರವನ್ನ ಬಳಸ್ಕೊಳ್ಳೋಣ. ಸೊ ಹಾಗಾದ್ರೆ ಇಲ್ಲಿ a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗತ್ತೆ, a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್ 2ab ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ ನಾನೇನ್ ಮಾಡ್ಬೋದು, ಇಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಜಾಗದಲ್ಲಿ a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್ 2ab ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಸೊ ಏನಾಗತ್ತೆ, ಇದು ಇಸ್ ಈಕ್ವಲ್ ಟು a ಮೈನಸ್ ಬಿ ಇಂಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ವಾ. ಸೊ ಅದ್ರ ಬದಲು ನಾನು ಏನ್ ಮಾಡ್ತೇನೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 2ab. ಸೊ ಅಗೇನ್ ab ಆಲ್ರೆಡಿ ಈ a ಕ್ಯೂ ಮೈನಸ್ ಬಿ ಕ್ಯೂ ಸೂತ್ರದಲ್ಲಿ ಇರೋದು. ಸೊ ಪ್ಲಸ್ ab ಆಯ್ತು ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ, a ಮೈನಸ್ ಬಿ ಇಂಟು a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ab ಇಸ್ ಲೈಕ್ ಟರ್ಮ್ಸ್ ಅಲ್ವಾ, ಇದು ಸಜಾತೀಯ ಪದ. ಸೊ ಇದನ್ನ ನಾನು ಕೂಡ್ಬೋದು. ಸೊ ಇದೇನಾಗತ್ತೆ 3ab ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ a ಮೈನಸ್ ಬಿ ಇಂಟು, ಸೊ ಇಲ್ಲಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ ಅಲ್ವಾ. ಸೊ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್ 3ab. ಸೊ ಇದೇನಾಯ್ತು ನೋಡಿ, a ಮೈನಸ್ ಬಿ. ಸೊ ಇನ್ ದಿ ಗಿವನ್ ಡಾಟಾ a ಮೈನಸ್ ಬಿ ಎಸ್ ಈಕ್ವಲ್ ಟು 2. ಸೊ 2 into a minus b the whole square. Here a minus b is 2. A minus b the whole square is 2 raised to 2 plus 3 into here ab is 80. So 80 ಆಗುತ್ತೆ. So ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 into here 2 2s are 4 plus 8 3s are 240 ಆಗುತ್ತೆ. 80 3s are 240. So ಇದೇನಾಗುತ್ತೆ ನೋಡಿ, 2 into 240 plus 4 is 244. So ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 488. 4 2s are 8, 4 2s are 8, 2 2s are 4. So this is a cube minus b cube. So therefore the value of a cube minus b cube is 488. So ಹಾಗಾದ್ರೆ a cube minus b cube ಇನ ಬೆಲೆಯು 488. ಹಾಗಾದ್ರೆ a ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. Therefore a is the required answer. See the question number 107. If x minus 1 by x is equal to 10, then the value of x plus 1 by x is. So 107ನೇ ಪ್ರಶ್ನೆಯನ್ನ ಗಮನಿಸಿ. x ಮೈನಸ್ 1 ಭಾಗಿಲೆ x ಎಷ್ಟು ಕೊಟ್ಟಿದ್ದಾರೆ ಅವರು, 10 ಆದಾಗ x ಅಧಿಕ್ 1 ಭಾಗಿಲೆ x ನ ಬೆಲೆಯು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ by the given data x minus 1 by x is equal to 10. So we have to find the x plus 1 by x value ಅಲ್ವಾ. ಸೊ ನೋಡಿ ಇಲ್ಲಿ x minus 1 by x ಅನ್ನ ನಾವೇನ್ ಮಾಡ್ಬೇಕು, 10 ಅಂತ ರೀಪ್ಲೇಸ್ ಮಾಡ್ಬೇಕು. ಹಾಗಾದ್ರೆ ನಮ್ಗೆ ಏನ್ ಗೊತ್ತಿದೆ, ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಗೊತ್ತಿದೆ. ಸೊ ಬೀಜಗಣಿತದ ಸೂತ್ರಗಳು. ಸೊ ಇಲ್ಲಿ x plus 1 by x whole square ಅಲ್ವಾ. ಸೊ ಇದು ಏನಂತ ಬರೀಬಹುದು ನಾನು, x square plus 1 by x square plus 2 into a into b, that is x into 1 by x. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಪ್ಲಸ್ x ಕ್ಯಾನ್ಸಲ್ ಆಗುತ್ತೆ. ಸೊ 2 ಅಲ್ವಾ. ಸೊ ಇದೇನು x ಪ್ಲಸ್ 1 by x ಹೋಲ್ ಸ್ಕ್ವೇರ್. ಸೊ ಇದನ್ನ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಏನಾಗುತ್ತೆ, x ಪ್ಲಸ್ 1 by x ಹೋಲ್ ಸ್ಕ್ವೇರ್ ಮೈನಸ್ 2 ಆಗುತ್ತೆ.
ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಸೊ ಅದೇ ರೀತಿ x minus 1 by x whole square ಅನ್ನ ಏನ್ ಬರೀಬಹುದು ನಾನು, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a minus b the whole square. So we can write this as x square plus a square plus b square minus 2 into a into b ಅಲ್ವಾ. ಸೊ x ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನಾಗುತ್ತೆ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಮೈನಸ್ 2 ಆಗುತ್ತೆ. ಸೊ ಇದೇನಾಯ್ತು x minus 1 by x ಹೋಲ್ ಸ್ಕ್ವೇರ್ ಆಯ್ತು. ಸೊ ಹಾಗಾದ್ರೆ ಇಲ್ಲಿ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಅನ್ನ ಏನಾಗುತ್ತೆ, x minus 1 by x ಹೋಲ್ ಸ್ಕ್ವೇರ್ ಪ್ಲಸ್ 2 ಆಗುತ್ತೆ. ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಸೊ comparing this equation number 1 and 2, we get x plus 1 by x whole square equal to x minus 1 by x whole square plus 4 ಆಗುತ್ತೆ. ಸೊ ಎರಡನ್ನು ಏನ್ ಮಾಡ್ಬೇಕು, ಕಂಪೇರ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಇದೆ. ಸೊ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಇದೆ. ಸೊ ಇದೇನಾಗುತ್ತೆ x ಪ್ಲಸ್ 1 by x ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ x minus 1 by x ಹೋಲ್ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಸೊ ಇದನ್ನ ಕಂಪೇರ್ ಮಾಡಿದಾಗ, ಸೊ ಈಗ ನಾವೇನ್ ಮಾಡ್ಬೋದು, x minus 1 by x ಹೋಲ್ ಸ್ಕ್ವೇರ್ ಅನ್ನ 10 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಇದೇನಾಗುತ್ತೆ x minus 1 by x, write this as 10 whole square plus 4 which is equal to 10 raised to 2. 10 into 10 is 100 plus 4. So which is x plus 1 by x whole square. So ನಾವೇನ್ ಮಾಡ್ಬೇಕು, x minus 1 by x ಏನ್ ಕೊಟ್ಟಿದ್ದಾರೆ ಅವರು, 10 ಕೊಟ್ಟಿದ್ದಾರಲ್ವಾ. ಸೊ x plus 1 by x ನ ಬೆಲೆಯನ್ನ ಕಂಡುಹಿಡಿಬೇಕು. ಸೊ ಇದೇನಾಗುತ್ತೆ 100 plus 4 is 104 ಆಗುತ್ತೆ. ಸೊ which is x plus 1 by x whole square. So x plus 1 by x is equal to square root of 104. So x plus 1 by x is equal to ಏನಾಗುತ್ತೆ 26 into 4. Square root of 26 into 4. Here 26 into 4 is 104. So ಇದೇನಾಗುತ್ತೆ square root of 26 ಏನಾಗುತ್ತೆ square root of 26. 4 ಏನಾಗುತ್ತೆ square root of 4 is 2. So ಏನಾಯ್ತು 2 root 26 which is the value of this x plus 1 by x. Therefore the answer is 2. Here B is the required answer, 2 root 26. ಸೊ ಏನಾಗುತ್ತೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಯ್ತು, ಬಿ 2 ವರ್ಗಮೂಲ 26 ಆಗುತ್ತೆ. See the question number 108. If we subtract the product of 3x into 6x minus y from the product of 5x into 2x plus 3y, then we get 108ನೇ ಪ್ರಶ್ನೆಯನ್ನು ನೋಡಿ. 3x ಗುಣಿಸು 6x minus y ರ ಗುಣಲಬ್ಧವನ್ನು 5x ಗುಣಿಸು 2x ಅಧಿಕ 3y ರ ಗುಣಲಬ್ಧದಿಂದ ಕಳೆದಾಗ. ಸೊ ಏನ್ ಮಾಡ್ಬೇಕು ನಾವೀಗ, 5x 2x ಗುಣಿಸು 2x ಅಧಿಕ 3y ರ ಗುಣಲಬ್ಧದಿಂದ ಏನ್ ಮಾಡ್ಬೇಕು, 3x ಗುಣಿಸು 6x ಮೈನಸ್ y ಅನ್ನ ಕಳಿಬೇಕು. ಆಯ್ತಾ. ಸೊ ಫಸ್ಟ್ ಏನ್ ಮಾಡೋಣ, ಸೊ ಇವುಗಳ ಮಲ್ಟಿಪ್ಲಿಕೇಶನ್ ಏನಾಗತ್ತೆ, ಇದರ ಗುಣಲಬ್ಧ ಏನಾಗತ್ತೆ ಅಂತ ಮೊದಲನೇದಾಗಿ ಬರ್ಕೊಳ್ಳೋಣ. ಸೊ ಇಲ್ಲಿ ನೋಡಿ 3x ಇಂಟು 6x ಮೈನಸ್ y. ಸೊ ಇವುಗಳ ಗುಣಲಬ್ಧ ಮಾಡ್ಬೇಕು, ಏನು ಇವುಗಳನ್ನು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಏನಾಗತ್ತೆ ಇದು 3 ಇಂಟು 6. ಸೊ ಏನ್ ಮಾಡ್ಬೇಕು, ಫಸ್ಟ್ ನ್ಯೂಮೆರಿಕಲ್ಸ್ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡೋಣ. 6 3s 18x square. So plus minus minus 3 into xy ಅಲ್ವಾ. ಸೊ ಇದೇನಾಯ್ತು ಇಕ್ವೇಶನ್, ಎಕ್ಸ್ಪ್ರೆಷನ್ 1 ಅಂತ ತಗೊಳ್ಳೋಣ. ಸೊ ಅದೇ ರೀತಿ 5x into 2x plus 3y. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ, 5 2s are 10, x into x is x square plus 5 3s are 15xy. ಸೊ ಏನ್ ಮಾಡ್ಬೇಕು, ಈಗ ನಾವು 2ರಿಂದ ಏನ್ ಮಾಡ್ಬೇಕು, ಈ ಒಂದು ಎಕ್ಸ್ಪ್ರೆಷನ್ 1 ಅನ್ನ ಕಳಿಬೇಕು. ಸೊ ಹಾಗಾದ್ರೆ ಏನ್ ಮಾಡೋಣ, ಈಗ 10x square plus 15xy
ಮೈನಸ್ 18x ಸ್ಕ್ವೇರ್ ಮೈನಸ್ 3xy ಆಗತ್ತೆ. ಸೊ ಏನ್ ಮಾಡ್ತಾ ಇದೀವಿ ನಾವು 5x ಗುಣಿಸು 2x ಅಧಿಕ 3y ರ ಗುಣಲಬ್ಧದಿಂದ ಏನ್ ಮಾಡ್ತಾ ಇದೀವಿ 3x ಗುಣಿಸು 6x ಮೈನಸ್ y ರ ಗುಣಲಬ್ಧವನ್ನ ಕಳಿತಾ ಇದ್ದೀವಿ. ಸೊ ಏನಾಯ್ತು ನೋಡಿ 10x ಸ್ಕ್ವೇರ್ ಪ್ಲಸ್ 15xy here ಪ್ಲಸ್ ಮೈನಸ್ minus 18x square minus minus plus 3xy ಆಗುತ್ತೆ. ಸೊ ಇದನ್ನ ಏನ್ ಮಾಡೋಣ ನಾವೀಗ combine the like terms. So 10x square minus 18x square. ಸೊ ಏನಾಗುತ್ತೆ ಇದು minus 8x square ಆಗುತ್ತೆ. Plus 15 plus 3 that is 18xy. Therefore minus 8x square plus 18xy. Therefore C is the required answer. So ಏನಾಗುತ್ತೆ C ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ minus 8x square ಅಧಿಕ 18xy ಆಗುತ್ತೆ. See the question number 109. For which of the following the value of m is equal to 8? So ಈ ಕೆಳಗಿನ ಯಾವ ಹೇಳಿಕೆಗೆ m ಬರಬರಿ 8 ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ m ಅನ್ನೋ ಒಂದು ಪ್ಲೇಸಿಗೆ ಯಾವ ಒಂದು m is equal to 8 ಅಲ್ವಾ. ಸೊ m equal to 8 ಆದ್ರೆ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಆನ್ಸರ್ ಅನ್ನ ಗಮನಿಸಿ 5 ಇದು ಇಂಟು ಎಂ ಅಲ್ಲ, ಸೊ ರೇಸ್ ಟು ಎಂ ಇದು. ಓಕೆ, ಸೊ ಇದೆಲ್ಲ 5 ರೇಸ್ ಟು ಎಂ ಆಗುತ್ತೆ. ಸೊ ವಿಚ್ ಇಸ್ 5 ರೇಸ್ ಟು ಎಂ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಆನ್ಸರ್ ಫಸ್ಟ್ ಎ ಅನ್ನ ತಗೊಳ್ಳೋಣ. ಸೊ ಇಲ್ಲಿ ಏನಿದೆ 5 ರೇಸ್ ಟು ಎಂ ಇಂಟು 5 ರೇಸ್ ಟು ಮೈನಸ್ 3 ಡಿವೈಡೆಡ್ ಬೈ 5 ರೇಸ್ ಟು 2 ವಿಚ್ ಈಸ್ ಈಕ್ವಲ್ ಟು 5 ರೇಸ್ ಟು 3. ಸೊ ಇಲ್ಲಿ m ವ್ಯಾಲ್ಯೂ ಅನ್ನ ಹೇಳ್ಬೇಕು ನಾವು. m ಈಕ್ವಲ್ ಟು 8 ಅನ್ನೋದು ಯಾವ ಒಂದು ಈಕ್ವೇಶನ್ಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ m ರೇಸ್ ಟು 5 ರೇಸ್ ಟು m ಇಂಟು 5 ರೇಸ್ ಟು ಮೈನಸ್ 3 ಡಿವೈಡೆಡ್ ಬೈ 2. ಸೊ ನಿಮ್ಗೆ ಈಗಾಗಲೇ ಘಾತಾಂಕಗಳ ನಿಯಮಗಳನ್ನ ಕೂಡ ಕಲ್ತಿರ್ತೀರ. ಸೊ ಘಾತಾಂಕಗಳ ನಿಯಮದಲ್ಲಿ 5 ನಿಯಮಗಳು ಬರುತ್ತೆ. ಸೊ ಅದರಲ್ಲಿ ನೋಡಿ ಇಲ್ಲಿ a ರೇಸ್ ಟು m divided by a raised to n. ಸೊ ಇದೇನಾಗುತ್ತೆ a raised to m minus n ಆಗುತ್ತೆ. ಸೊ ಅದೇ ರೀತಿ a raised to m into a raised to n ಏನಾಗುತ್ತೆ a raised to m plus n ಆಗುತ್ತೆ. ಸೊ ಇದು ಇಂಡೈಸಿಸ್. ಸೊ ಘಾತಾಂಕಗಳ ನಿಯಮಗಳಲ್ಲಿ ಬಂದಿದೆ. ಸೊ ಈ ಒಂದು ನಿಯಮಗಳನ್ನ ಅಪ್ಲೈ ಮಾಡ್ಕೊಂಡು ಏನ್ ಮಾಡೋಣ, ನಾವು ಇದನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೋಡಿ 5 raised to m ಇಂಟು 5 ರೇಸ್ ಟು ಮೈನಸ್ 3 ಅಲ್ವಾ. ಸೊ ಇದೇನಾಯ್ತು a ರೇಸ್ ಟು m ಇಂಟು a ರೇಸ್ ಟು n ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನ ಏನ್ ಮಾಡ್ಬೋದು ನಾನು 5 ರೇಸ್ ಟು m ಮೈನಸ್ 3 ಡಿವೈಡೆಡ್ ಬೈ 5 ರೇಸ್ ಟು 2 ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ 5 ರೇಸ್ ಟು 3. ಸೊ ವಿಚ್ ಇಂಪ್ಲೈಸ್ ಹಿಯರ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ a ರೇಸ್ ಟು m divided by a ರೇಸ್ ಟು n. So we can write this as a ರೇಸ್ ಟು m minus n. So here 5 raised to m minus 3 minus 2 which is equal to 5 raised to 3 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ 5 raised to m minus 3 minus 2 ಏನಾಯ್ತು minus m minus 5 which is equal to 5 raised to 3 ಆಗುತ್ತೆ. ಸೊ we know the indices. ಸೊ ಬೇಸ್ಗಳು ಸಮವಾಗಿದ್ರೆ ಸೊ ಎರಡು ಇಕ್ವೇಶನ್ ಅಲ್ಲಿ ಆಧಾರ, ಸೊ ಬೇಸ್ಗಳು ಈಕ್ವಲ್ ಇದ್ರೆ ಅದರ ಘಾತಾಂಕಗಳು ಕೂಡ ಏನಾಗುತ್ತೆ ಈಕ್ವಲ್ ಆಗಿರುತ್ತೆ. ಇಫ್ ದ ಘಾತಾಂಕಗಳು ಸಮವಾಗಿದ್ರೆ ಸೊ ಅವುಗಳ ಬೇಸ್ ಕೂಡ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ನಾನು ಏನ್ ಬರಿಬಹುದು ಇಲ್ಲಿ m minus 5 is equal to
3 ಅಂತ ಬರೀಬಹುದು. ಸೊ ಇದೇನಾಗುತ್ತೆ, m ಈಸ್ ಈಕ್ವಲ್ ಟು ಏನಾಗುತ್ತೆ 5 ಪ್ಲಸ್ 3. ಸೊ m ಈಸ್ ಈಕ್ವಲ್ ಟು ಏನಾಗುತ್ತೆ 8 ಆಗತ್ತೆ. ಹಾಗಾದ್ರೆ m ಈಸ್ ಈಕ್ವಲ್ ಟು 8 ಅನ್ನೋದು ಯಾವ ಒಂದು ಕಂಡೀಷನ್ ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ, ಎ ಕಂಡೀಷನ್ ಗೆ ಸ್ಯಾಟಿಸ್ಫೈ ಆಗ್ತಾ ಇದೆ. 5m ಇಂಟು 5 raised to minus 3 divided by 5 raised to 2 is equal to 5 raised to 3. Therefore, A is the exact required answer. ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎ ಅನ್ನೋದು ಒಂದು ಸರಿಯಾದ ಉತ್ತರ. See the question number 110. The number to be subtracted from minus 6 by 11 to get 8 by 9 is. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, 110ನೇ ಪ್ರಶ್ನೆಯನ್ನ ಗಮನಿಸಿ. -6/11ರಿಂದ ಈ ಕೆಳಗಿನ ಸಂಖ್ಯೆಯನ್ನು ಕಳೆದಾಗ 8/9 ದೊರೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಸಂಖ್ಯೆ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಏನ್ ಮಾಡ್ಬೇಕು, ನಾವು ಯಾವುದೋ ಒಂದು ಸಂಖ್ಯೆಯಿಂದ -6/11ರಿಂದ ಏನ್ ಮಾಡ್ತಾ ಇದೀವಿ, ಆ ಸಂಖ್ಯೆಯನ್ನ ಕಳೀತಾ ಇದೀವಿ. ಸೊ ಆ ಒಂದು ಸಂಖ್ಯೆ ಯಾವುದು ಅನ್ನೋದನ್ನ ನಾವು ಹುಡುಕ್ಬೇಕು. ಸೊ ಇಲ್ಲಿ ಯಾವ ಸಂಖ್ಯೆ ಅಂತ ಕೇಳಿದಾರಲ್ವಾ, ಸೊ ಅದನ್ನ ನಾವೇನ್ ಮಾಡೋಣ, ಎಕ್ಸ್ ಅಂತ ತಗೊಳ್ಳೋಣ. ಸೊ ಹಾಗಾದ್ರೆ ಏನಾಗುತ್ತೆ, ಈ ಒಂದು ವ್ಯಾಖ್ಯಾನ ರೂಪದಲ್ಲಿ ಕೊಟ್ಟಿರೋದನ್ನ ನಾವೇನ್ ಮಾಡೋಣ, ಮೆಥಮೆಟಿಕಲಿ ಒಂದು ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋಣ ಫಸ್ಟ್. ಸೊ -6/11ರಿಂದ ಏನ್ ಮಾಡ್ತಾ ಇದ್ರೆ ಈ ಕೆಳಗಿನ ಸಂಖ್ಯೆಯನ್ನು, ಸೊ ಈ ಕೆಳಗಿನ ಸಂಖ್ಯೆ ಯಾವುದು ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಕಳೆದಾಗ ಅಂದ್ರೆ ಏನ್ ಬರ್ಬೇಕು, ಮೈನಸ್ ಬರ್ಬೇಕು. ಮೈನಸ್ ಎಕ್ಸ್ ಏನ್ ಬರ್ತಾ ಇದೆ ನಿಮ್ಗೆ, 8/9 ಬರ್ತಾ ಇದೆ. ಸೊ ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಸೊ ಇದನ್ನ ರೀಅರೇಂಜ್ ದಿಸ್ ಫ್ರಾಕ್ಷನ್ಸ್. ಸೊ ಏನಾಗತ್ತೆ, ಇದು ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, -6 divided by 11 -8/9 ಆಗತ್ತೆ ಅಲ್ವಾ. ಸೊ ಮೈನಸ್ ಎಕ್ಸ್ ಅನ್ನ ಲೆಫ್ಟ್ ಸೈಡ್ ತಗೊಂಡಾಗ, ಸೊ ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ, ಸೊ ಅದನ್ನ ಲೆಫ್ಟ್ ಸೈಡ್ ಇಟ್ಕೊಳ್ತೀನಿ. ಸೊ ಇದೇನಾಗತ್ತೆ -6/11. ಸೊ ಇದೇನಾಯ್ತು -8/9 ಆಗತ್ತೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಹಿಯರ್ 11 ಮತ್ತು 9 ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇದೆ, ಡಿನೋಮಿನೇಟರ್ ಚೇಂಜ್ ಇದ್ದಾಗ, ಸೊ ಇದನ್ನ ಏನ್ ಮಾಡ್ಬೇಕು, ಯಾವಾಗ್ಲೂ ಫ್ರಾಕ್ಷನ್ ಅಲ್ಲಿ ಡಿನೋಮಿನೇಟರ್ ಸೇಮ್ ಇದ್ದಾಗ ನೀವೇನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಆಡ್ ಮಾಡ್ತೀರಾ. ಸೊ ಡಿನೋಮಿನೇಟರ್ ಬೇರೆ ಬೇರೆ ಆದಾಗ ಅದನ್ನ ಮೊದಲನೇದಾಗಿ ಸೇಮ್ ಮಾಡ್ಕೋಬೇಕಾಗತ್ತೆ. ಹೇಗೆ ನೋಡಿ, -6/11 -8/9. ಸೊ 11 ಮತ್ತು 9 LCM ಅನ್ನ ತೆಕ್ಕೊಳ್ಬೇಕು. ಏನ್ ಬರುತ್ತೆ, 99 ಅಲ್ವಾ. ಸೊ 11 into 9 that is 99. ಸೊ ಇಲ್ಲಿ ಒಂದು ಸಮ ಸಂಖ್ಯೆ ಇದೆ, ಇನ್ನೊಂದು ಬೆಸ ಸಂಖ್ಯೆ ಇದೆ. ಸೊ ಈ ರೀತಿ ಇದ್ದಾಗ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. 11 into 9 is 99. ಸೊ ಏನಾಗತ್ತೆ ನೋಡಿ ಇದು, ಸೊ ಇದು 11 9s are 99. ಸೊ ಇದೇನಾಗತ್ತೆ, 9 ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಆಗತ್ತೆ. ಸೊ 6 9s are 54 -54 minus 9 11s are 99. So 11 is multiply with this 8. So ಇದೇನಾಗತ್ತೆ, 11 8s are 88 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, x is equal to minus. ಸೊ ಲೈಕ್ ಟರ್ಮ್ಸ್ ಇದ್ರೆ ಏನಾಗುತ್ತೆ, ಆಡ್ ಮಾಡ್ಬೇಕು. ಸೊ -54 -88 is 8 plus 4 that is 12. So 8 plus 5 142. So -142 divided by 99. Here x is -142 divided by 99. Therefore B is the required answer. So ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ, ಬಿ ಆಗತ್ತೆ ಅಲ್ವಾ. ಸೊ -142/99.
So see the question number 111. If the area of a rectangular land is x square minus y square units, whose length is x plus y unit, then its breadth is. ಸೊ ಇಲ್ಲಿ 111ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತಾಕಾರದ ಜಮೀನಿನ ವಿಸ್ತೀರ್ಣ. ಸೊ ಇಲ್ಲಿ ಒಂದು ಆಯತಾಕಾರದ ಜಮೀನಿದೆ ಅಂತೆ. ಸೊ ಅದರ ಏನ್ ಕೊಟ್ಟಿದ್ದಾರೆ ಅವರು, ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಎಷ್ಟು? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಇದು ಏನಾಯ್ತು? ಏರಿಯಾ. ಸೊ ಇದರ ಏರಿಯಾವನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಏನ್ ಕೊಟ್ಟಿದ್ದಾರೆ ಇವರು ಇಲ್ಲಿ? ಜಮೀನಿನ ಉದ್ದ. ಸೊ ಇದರ ಉದ್ದವನ್ನ ಕೊಟ್ಟಿದ್ದಾರೆ. ಎಷ್ಟು? ಎಕ್ಸ್ ಪ್ಲಸ್ ವೈ. ಸೊ ಅದೇ ರೀತಿ ನಾವೇನ್ ಮಾಡ್ಬೇಕು? ಇವುಗಳ ಸಹಾಯದಿಂದ ಇದರ ಅಗಲವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ನಿಮ್ಗೆ ಏನ್ ಗೊತ್ತಿದೆ? The area of the rectangle formula ಏನ್ ಹೇಳುತ್ತೆ? The area of the rectangle is equal to length into breadth ಅಲ್ವಾ? ಸೊ ಈ ಒಂದು ಆಯತದ ವಿಸ್ತೀರ್ಣ ಸೂತ್ರ ಏನ್ ಹೇಳುತ್ತೆ? ಉದ್ದ ಗುಣಿಸು ಅಗಲ. ಸೊ the area of the rectangle ಎಷ್ಟು ಹೇಳುತ್ತೆ? length into breadth ಅಲ್ವಾ? ಸೊ length into breadth. ಲೆಂತ್ ಇಂಟು ಬ್ರೆಡ್ತ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್. ಸೊ ಆಯತಾಕಾರದ ಜಮೀನಿನ ವಿಸ್ತೀರ್ಣ ಏನ್ ಹೇಳುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು, ಸೊ ಲೆಂತ್ ಅನ್ನ ಅವ್ರು ಕೊಟ್ಬಿಟ್ಟಿದ್ದಾರೆ. ಎಷ್ಟು? ಎಕ್ಸ್ ಪ್ಲಸ್ ವೈ. ಸೊ ಸಬ್ಸ್ಟಿಟ್ಯೂಟ್ ದಿಸ್ ಇಂಟು ಬ್ರೆಡ್ತ್. ವಿ ಹ್ಯಾವ್ ಟು ಫೈಂಡ್ ದಿ ಬ್ರೆಡ್ತ್ ಆಫ್ ದಿಸ್ ರೆಕ್ಟ್ಯಾಂಗ್ಯುಲರ್ ಲ್ಯಾಂಡ್. ಸೊ ಇಲ್ಲಿ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಸೊ ಅದನ್ನ ಲೆಫ್ಟ್ ಸೈಡ್ ತಗೊಳ್ಳೋಣ. ಸೊ ಬ್ರೆಡ್ತ್ ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ ಇದು ನೋಡಿ, ಸಿಂಪ್ಲಿಫೈ ದಿಸ್. ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಲ್ವಾ? ಸೊ ನಿಮ್ಗೆ ಏನ್ ಗೊತ್ತಿದೆ? ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಗೊತ್ತಿದೆ. ಸೊ ಏನ್ ಹೇಳುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ವಿ ಕ್ಯಾನ್ ರೈಟ್ ದಿಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಸ್ x ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ವೈ ಅಂತ ಬರಿಬಹುದು. ಹಾಗಾದ್ರೆ ಏನ್ ಬರಿಬಹುದು ನಾನಿಲ್ಲಿ? ಬ್ರೆಡ್ತ್ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಅಲ್ವಾ? ಸೊ ಬೈ ಯೂಸಿಂಗ್ ದಿ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಸೊ ಏನಾಗುತ್ತೆ? ಇದು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಲ್ವಾ? ಸೊ ಎಕ್ಸ್ ಪ್ಲಸ್ ವೈ ನ್ಯೂಮರೇಟರ್ ಅಲ್ಲಿರೋ ಎಕ್ಸ್ ಪ್ಲಸ್ ವೈ, ಡಿನೋಮಿನೇಟರ್ ಅಲ್ಲಿರೋ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿರೋದು ಏನಾಗುತ್ತೆ? ಬ್ರೆಡ್ತ್ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ಸೊ ಹಾಗಾದ್ರೆ ಈ ಒಂದು ಜಮೀನಿನ ಉದ್ದವು ಎಕ್ಸ್ ಅಧಿಕ್ ವೈ ಮಾನಗಳಾದರೆ ಅದರ ಅಗಲವು ಎಕ್ಸ್ ಮೈನಸ್ ವೈ ಆಗುತ್ತದೆ. ಹಾಗಾದ್ರೆ ಬಿ ಏನಾಗುತ್ತೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಬಿ ಇಸ್ ದಿ ರಿಕ್ವೈರ್ಡ್ ಆನ್ಸರ್. So see the question number 112. The value of 998 square is. ಸೊ ನೋಡಿ ಇಲ್ಲಿ 112ನೇ ಪ್ರಶ್ನೆಯನ್ನ ಗಮನಿಸಿ. 998ರ ಘಾತ 2ರ ಬೆಲೆಯು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಅನ್ನ ಯೂಸ್ ಮಾಡಿಕೊಂಡು ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೋಡಿ ಇಲ್ಲಿ 998 ಸ್ಕ್ವೇರ್ ಅಲ್ವಾ? ಸೊ ಇದನ್ನ ನಾನು ಏನಂತ ಬರಿಬಹುದು? ಒಂದು 990 ಪ್ಲಸ್ 8 ಹೋಲ್ ಸ್ಕ್ವೇರ್ ಅಂತಾನು ಬರಿಬಹುದು. ಇಲ್ಲ ಅಂದ್ರೆ 1000 ಮೈನಸ್ 2 ಹೋಲ್ ಸ್ಕ್ವೇರ್ ಅಂತ ಕೂಡ ಬರಿಬಹುದು. ಸೊ ಇದೇನಾಗುತ್ತೆ? 1000 ಮೈನಸ್ 2 ಇಸ್ 998 ಹೋಲ್ ಸ್ಕ್ವೇರ್ ಅಲ್ವಾ? ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ? ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ವಿ ನೋ ದಿ algebraic identities of this a minus b whole square is equal to a square plus b square minus 2ab. So here a is 1000, b is 2. Okay, so here a square, that is 1000 square, plus b square, that is 2 square, minus 2 into a into b alva. So 2 into 1000 into 2. So simplify this. 1000 raised to 2, that is 1000 into 1000. So
1 2 3 4 5 6. So 2 raised to 2. 2 into 2 is 4 minus 2 into 2, that is 4. 4 into 1000 is 4000. So ಇದೇನಾಗುತ್ತೆ 1000 plus 4 minus 4000. ಸೊ ಏನಾಗುತ್ತೆ ನೋಡಿ 4000 ಅಲ್ಲಿ minus 4 ಅನ್ನ ಮಾಡಿದಾಗ ಏನ್ ಬರುತ್ತೆ 10 minus 4 is 6. 9 again 9 3 3996 ಬರುತ್ತೆ. ಸೊ 10 plus 3996 ಅಲ್ವಾ. ಸೊ 3996. ಸೊ 10 lakh ಅಲ್ಲಿ minus 3996. 3996. So here 10 minus 6 is 4. 9 minus 9 is 0. Again 9 minus 9 is 0. 9 minus 3 is 6. Again here 9 and 9. So answer is 99. So 9,96,004. Alva? So 9,96,004. That is C. So therefore C is the required answer. 9,96,004. Okay. Therefore C is the required answer. See the question number 113. If 5k plus 6 is equal to 51, then the value of k is. 113ನೇ ಪ್ರಶ್ನೆಯನ್ನ ಗಮನಿಸಿ. 5k ಅಧಿಕ 6 ಬರಬ್ಬರಿ 51 ಆದರೆ k ನ ಬೆಲೆಯು. ಸೊ ಇಲ್ಲಿ k ಗೆ ಯಾವ ಒಂದು ಬೆಲೆಯನ್ನ ಹಾಕಿದಾಗ ಏನ್ ಬರುತ್ತೆ ನನಗೆ ಇಲ್ಲಿ ಈಕ್ವಲ್ ಟು 51 ಆಗುತ್ತೆ. ನೋಡಿ ಇಲ್ಲಿ ಈಕ್ವೇಶನ್, ಇದೊಂದು ಸಮೀಕರಣ ಅಲ್ವಾ. ಸೊ ಇಲ್ಲಿ ಒಂದು ಕಂಡೀಷನ್ಸ್ ಇದೆ. ಏನ್ ಹೇಳತ್ತೆ ಇಲ್ಲಿ ಕೆ ಗೆ ಯಾವುದೋ ಒಂದು ಬೆಲೆ ಹಾಕ್ತೀನಿ ನಾನು, ಆಗ ಏನಾಗುತ್ತೆ ಈಕ್ವಲ್ ಟು 51 ಬರಬೇಕು. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದ್ರೆ ಸೊ ಇದನ್ನ ಏನಂತ ಹೇಳ್ತೇವೆ ನಾವು ಎಕ್ಸ್ಪ್ರೆಷನ್ ಅಲ್ವಾ, ಈಕ್ವೇಶನ್ ಅಂತ ಹೇಳ್ತೇವೆ. ಸೊ ಇದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಒಂದು ಕಂಡೀಷನ್ಸ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೆ ಅನ್ನೋದು ಯಾವ ಒಂದು ಬೆಲೆಯನ್ನ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ ಅನ್ನ ಅಬ್ಸರ್ವ್ ಮಾಡಿ. ಇಫ್ ಕೆ is equal to 7, suppose 5k plus 6 is equal to 51. So here k is equal to 7. So ಏನಾಗುತ್ತೆ ನೋಡಿ 5 into 7 plus 6, this is equal to 51. So 5 7s are 35 plus 6, which is equal to 51. So 35 plus 6 is 41. So not equal. So ಈ ಕಂಡೀಷನ್ ಏನಾಗುತ್ತೆ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಅದೇ ರೀತಿ ಚೆಕ್ the answer B. So here take this k as equal to 6. So ಏನಾಗುತ್ತೆ 5 into 6 plus 6, which is equal to 51. So 5 6 are 30 plus 6, which is not equal to 51. So ಹಾಗಾದ್ರೆ B ಕೂಡ ಏನಾಗುತ್ತೆ ತಪ್ಪಾಗಿದೆ ಅಂತ ಆಯ್ತು. ಸೊ C ಇಲ್ಲಿ k ಅನ್ನ 8 ಅಂತ ತಗೊಂಡಾಗ so the given equation 5 into k is 8 plus 6, which is equal to 51. So 5 8s are 40 plus 6, which is equal to 51. Here 40 plus 6 is 51. So ಇದೇನಾಗುತ್ತೆ ಇದು ಕೂಡ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಅದೇ ರೀತಿ k is equal to 9 ಅಂತ ತಗೊಳ್ಳೋಣ. ಸೊ 9 ಏನಾಗುತ್ತೆ 5 into 9 plus 6, which is equal to 51. So 5 9s are ಎಷ್ಟಾಗುತ್ತೆ 45 plus 6, which is equal to 51. So 45 plus 6 is 51. So equal to 51 ಆಗುತ್ತೆ. If k is 9, then it satisfy this 5k plus 6 is equal to ಏನಾಗುತ್ತೆ 51 ಆಗುತ್ತೆ. Therefore D is the required answer. ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಯ್ತು ಡಿ ಆಯ್ತು. ಆಯ್ತಾ. ಸೊ ಏನಾಯ್ತು ನಾವು ಇಲ್ಲಿವರೆಗೂ ಏನ್ ಮಾಡಿದ್ವಿ, ಈ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಬೇಸಿಕ್ಸ್ ಗಳನ್ನ ಅರ್ಥ ಮಾಡ್ಕೊಂಡು
ಇದಕ್ಕೆ ರಿಲೇಟೆಡ್ ಆಗಿರುವಂತಹ MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡಿದ್ವಿ. ಸೊ ಇದೇ ರೀತಿ ನೀವು ಇಷ್ಟೇ ನೋಡಿದ್ರೆ ಸಾಕಾಗಲ್ಲ, ಅನೇಕ ರೀತಿಯ ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಈ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ಪ್ರಶ್ನೆಗಳನ್ನು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಮೇನ್ ಆಗಿ ಏನ್ ಮಾಡ್ಕೋಬೇಕು, ನೀವು ಬೇಸಿಕ್ಸ್ ಗಳನ್ನ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದೇ ರೀತಿಯ ಪ್ರಶ್ನೆಗಳು ಕೂಡ ಬಂದ್ರೂ ಕೂಡ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಿಮ್ಗೆ ಈ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ಇಲ್ಲ ಅಂದ್ರೆ we will close the class. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೇನೆ. ಸೊ ಥ್ಯಾಂಕ್ ಯು ಆಲ್.